ಬೆಟ್ಲೆಹೇಮಿನ ಮೇಲೆ ರಾತ್ರಿ ಇಳಿಯಿತು. ಸಂಭ್ರಮದಿಂದಲ್ಲ, ಮೌನದಿಂದ. ಯಾವುದೇ ಬಾಗಿಲು ತೆರೆದಿರಲಿಲ್ಲ, ಮನೆಯೂ ಇಲ್ಲ. ಇತ್ತು ಒಂದೇ ಒಂದು ದನದ ಕೊಟ್ಟಿಗೆ. ಇತ್ತು ತಣ್ಣಗಾದ, ಮರೆಮಾಚಿದ, ಲೋಕದ ಕಣ್ಣಿಗೆ ಬೀಳದ ಸ್ಥಳ. ಪ್ರಯಾಣ ಮುಗಿದಿತ್ತು, ಆದರೆ ಕ್ಷಣ ಬಂದಿತ್ತು. ನೋವು ಕೋಣೆಯನ್ನು ತುಂಬಿತು. ಮರಿಯಳ ಶಕ್ತಿ ಕುಗ್ಗುತ್ತಿತ್ತು. ಯೋಸೇಪನು ಅವಳ ಪಕ್ಕದಲ್ಲೇ ನಿಂತನು, ಸಹಾಯ ಮಾಡಲಾಗದೆ, ಆದರೂ ಬಿಡದೆ. ದೌರ್ಬಲ್ಯದಲ್ಲಿ ನಂಬಿಕೆ ಅವರನ್ನು ಒಟ್ಟುಗೂಡಿಸಿತು. ಕುಟ್ಟಿಗೆಯ ಹೊರಗೆ ಆಕಾಶ ಎಚ್ಚರಗೊಂಡಿತ್ತು. ನಕ್ಷತ್ರಗಳು ಅಸಾಮಾನ್ಯವಾಗಿ ಹೊಳೆಯುತ್ತಿದ್ದವು. ಸೃಷ್ಟಿಯೇ ಮುಂದಕ್ಕೆ ಬಾಗಿದಂತೆ ಕಾಯುತ್ತಿತ್ತು. ಇದು ಮೌನ ಜನನವಲ್ಲ, ಇದು ಕಠಿಣವಾಗಿತ್ತು. ನೋವಿನಿಂದ ಕೂಡಿತ್ತು, ಮಾನವೀಯವಾಗಿತ್ತು. ಆದರೂ ಈ ನೋವಿನಲ್ಲಿ ಶಾಶ್ವತ ಉದ್ದೇಶ ಅಡಗಿತ್ತು. ಆಗ ಘೋಷಣೆ ಇಲ್ಲದೆ, ಕೈತಟ್ಟು ಇಲ್ಲದೆ ಮಗು ಜನಿಸಿದನು. ಯಾರೂ ಗಮನಿಸಲಿಲ್ಲ, ಆದರೆ ಸ್ವರ್ಗ ಗಮನಿಸಿತು. ಮರಿಯಳು ಮಗನನ್ನು ಎತ್ತಿಕೊಂಡಳು. ಸೃಷ್ಟಿಕರ್ತ ಈಗ ಅಳುತ್ತಿದ್ದನು. ಶಾಶ್ವತ ವಾಕ್ಯ ಈಗ ದೇಹ ತೊಟ್ಟಿದ್ದನು. ದೇವರು ರಕ್ಷಣೆಯನ್ನು ಕಳುಹಿಸಲಿಲ್ಲ, ಅವನೇ ಬಂದನು. ಅವರವನನ್ನು ತೊಟ್ಟಿಲಿನಲ್ಲಿಟ್ಟರು. ಪ್ರಾಣಿಗಳ ಆಹಾರದ ಸ್ಥಳ ಈಗ ಲೋಕಕ್ಕೆ ಜೀವ ನೀಡುವವನನ್ನು ಹೊತ್ತ ಸ್ಥಳ. ಇದು ಅಪಘಾತವಲ್ಲ, ಇದು ಹೃದಯ. ಯೋಸೇಪನು ಮಡಿದನು. ಮರಿಯಳು ಮೌನದಲ್ಲಿ ನೋಡುತ್ತಿದ್ದಳು. ಭವಿಷ್ಯ ಸ್ಪಷ್ಟವಾಗಿರಲಿಲ್ಲ, ಆದರೆ ವಾಗ್ದಾನ ಸ್ಪಷ್ಟವಾಗಿತ್ತು. ಕತ್ತಲೆ ಬೆಳಕಿಗೆ ಹೋರಾಡಲಿಲ್ಲ, ಅದು ಶರಣಾಯಿತು. ಪ್ರೀತಿ ಲೋಕಕ್ಕೆ ಪ್ರವೇಶಿಸಿತು, ಮೌನವಾಗಿ, ಪೂರ್ಣವಾಗಿ. ಬೆತ್ಲೆಹೇಮಿನ ಮೇಲೆ ಒಂದು ನಕ್ಷತ್ರ ಎಲ್ಲಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯಿತು. ಗಮನ ಸೆಳೆಯಲಲ್ಲ, ಸಾಕ್ಷಿಯಾಗಲು. ರಾಜ ಬಂದಿದ್ದಾನೆ. ಮರಿಯಳು ಈ ಕ್ಷಣಗಳನ್ನು ಹೃದಯದಲ್ಲಿ ಸಂಗ್ರಹಿಸಿಕೊಂಡಳು. ಶಿಲುಬೆ ಇನ್ನೂ ದೂರದಲ್ಲಿತ್ತು, ಆದರೂ ವಾಗ್ದಾನದಲ್ಲಿ ನಂಬಿಕೆ ಇತ್ತು. ಲೋಕ ಗಮನಿಸದ ಗೋಶಾಲೆಯಲ್ಲಿ ಆಶೆ ಜನಿಸಿತು. ಶಕ್ತಿಯಲ್ಲ, ಸಮರ್ಪಣದಲ್ಲಿ. ಮಾನವರು ದೇವರು ಬರಬೇಕೆಂದು ನಿರೀಕ್ಷಿಸಿದ ರೀತಿಯಲ್ಲ, ಪ್ರೀತಿ ಬರಬೇಕಾದ ರೀತಿಯಲ್ಲಿ ಅವನು ಬಂದನು. ಮುಂದಿನ ಸಂಚಿಕೆಗಾಗಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.